ನಗರದ ಕಡೆಬಜಾರ್ ಪೊಲೀಸ್ ಠಾಣೆಯ ಪಿಎಸ್ಐ ಕೆ ನದಾಫ್ ಕಾಮಪೀಡಿ ತೀರಿಸಿಕೊಳ್ಳಲು ಯುವತಿಯ ಮೇಲೆ ಬಲಾತ್ಕಾರ ಮಾಡಿದ ಘಟನೆ ನಡೆದಿದೆ. ನಗರದ ಲಾಡ್ಜೊಂದರಲ್ಲಿ ಯುವತಿಯೊಬ್ಬಳ ಮೇಲೆ 6 ಬಾರಿ ಬಲಾತ್ಕಾರಕ್ಕೆ ಯತ್ನಿಸಿ ಕಳೆದ 1 ವರ್ಷದಿಂದ ಯುವತಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ ಮತ್ತು ಈ ಯುವತಿಗೆ ಬ್ಲ್ಯಾಕ್ಮೇಲ್ ಸಹ ಮಾಡುತ್ತಿದ್ದ ಎನ್ನಲಾಗಿದೆ. ಈ ವಿಷಯ ಎಲ್ಲಿಯಾದರೂ ಬಹಿರಂಗಪಡಿಸಿದರೆ ನಿನ್ನ ಮಾನ ಹರಾಜು ಹಾಕುತ್ತೇನೆ ಎಂದು ಈ ಯುವತಿಗೆ ಧಮಕಿ ಸಹ ಹಾಕುತ್ತಿದ್ದ ಎನ್ನಲಾಗಿದೆ. ಈ ವಿಷಯ ಖಚಿತ ಮಾಹಿತಿ ಮೇರೆಗೆ ಪೊಲೀಸರ ಕೈಗೆ ಇಂದು ಸಿಕ್ಕು ಹಾಕಿಕೊಂಡಿದ್ದಾನೆ. ವಿಷಯ ತಿಳಿದಂತೆ ಬಿಜೆಪಿಯ ಮಹಿಳಾ ಸಂಘಟನೆ ಪೊಲೀಸ್ ಠಾಣೆಗೆ ಆಗಮಿಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು. ತಕ್ಷಣ ಪಿಎಸ್ಐ ನದಾಫನನ್ನು ಸಸ್ಪೆಂಡ್ ಮಾಡಬೇಕೆಂದು ಹಠ ಹಿಡಿದರು. ನಂತರ ಸ್ಥಳಕ್ಕಾಗಮಿಸಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರನ್ನು ಸಮಾಧಾನಪಡಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುವುದಾಗಿ ಭರವಸೆ ನೀಡಿದರು. ಕಡೆಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾರ್ಕೆಟ್ ಅಂತ ಎಲ್ಲಿ ಬಂತು ಮಾರ್ಕೆಟ್ ಅಂತ 48 ಏಜ್ ಆ ಹುಡುಗಿರಿಗೆ ಒಂದು 18 ಎಷ್ಟು ಅದ ಏಜ್ 18 19 ಒಂದು ಮಗಳ ಸಮಾನ್ರಿ. ಇವರು ನ್ಯಾಯ ಕೊಡ್ತಾರ. ನ್ಯಾಯ ಕೊಡೋಲ್ಲಿ ಬಂದು ಒಂದು ಮಗಳಾಗಿ ಒಂದು ನ್ಯಾಯ ಕೇಳಿದ್ರು. ಒಂದು ತಂದೆ ಸಮಾನ ಅಲ್ಲಿ ಒಂದು ರಕ್ಷಣೆ ಕೊಡ್ರಿ ಅಂತ ಇದು ರಕ್ಷಣೆ ಮಾಡೋದೊಂದು ಇದಿರ್ತೈತ್ರಿ. ರಕ್ಷಣಾ ಕೊಡ್ಬಿಟ್ಟು ಇವರ ಪಕ್ಷಕರಾಗಿ ನಮ್ಮನ್ನ ಕೊಲ್ತಾರ ತಿಂತಾರ ಅಂತ ನ್ಯಾಯ ಸಾಮಾನ್ಯ ಜನರು ಎಲ್ಲಿ ಹೋಗ್ಬೇಕು? ಹೋರಾಟ ಮಾಡೋರು ಹೋರಾಟ ಮಾಡ್ತಿರ್ತಾರೆ. ಇವ್ರು ಈ ತರ ಬ್ಲಾಕ್ ಮೇಲ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು? ಇವರ ಬ್ಲಾಕ್ ಮೇಲ್ ಸರ್ಕಾರನ ಕಾಲು ಮುಚ್ಕೊಂಡು ಕೂತೈತ್ರಿ. ದಿಲ್ಲಿ ಆ ತರಗಳು ಎಲ್ಲ ಇದಾದ್ರಿ. ಈಗಾದ್ರೂ ಮಣ್ಣನ್ನು ಇವರೇ ಮಂತ್ರಿಗಳು ಸಂಸದರನ್ನ ದೌರ್ಜನ್ಯ ಮಾಡ್ತಾರ, ಉಲ್ಟಾ ಕೇಸ್ಗಳು ಮಾಡ್ತಾರೆ. ಯಾರೋ ಅಪರಿಚಿತರು ಬಂದು ಹೋಗ್ರಂತಾರ, ಅಂತಲ್ಲೇ ನಾನ್ ಮಾಡ್ತಾರೆ. ಇಂತಲ್ಲಿ ಇವ್ರು ಈ ತರ ಮಾಡ್ತಾರ. ಅವ್ರ ಸಪೋರ್ಟ್ ಇದ್ದಾಗನ ಈ ಕಾಂಗ್ರೆಸ್ ಎಲ್ಲ ಮಂತ್ರಿಗಳು ಸಪೋರ್ಟ್ ಇದ್ದಾಗನ ಇವ್ರು ಈ ತರ ಮಾಡ್ಲಿಕ್ಕೆ ನಿಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಅತ್ಯಾಚಾರ ನಡೀತದ. 956 ಅಂತ ಮದುವಾದ ವಿವಾಹಿತರು ಎಲ್ಲ ಮಿಸ್ಸಿಂಗ್ ಕೇಸ್ಗಳು ಇವ್ರು ಒಂದು ಕ್ಲಿಯರ್ ಮಾಡ್ತಾ ಇಲ್ಲ. 956 ಕೇಸ್ಗಳಿದೆ ಮಿಸ್ಸಿಂಗ್ ಕೇಸ್ಗಳು ಹಂಗ ಪೆಂಡಿಂಗ್ ಇದಾವ. ಏನ್ ಮಾಡ್ತಾ ಇದಾರೆ ಅವರು? ಸರ್ಕಾರ ಪೇಮೆಂಟ್ ತಿಂತಾ ಇದಾರೆ.